ನಮಸ್ಕಾರ ಮಕ್ಕಳೇ, ನಿನ್ನೆ ವಿಡಿಯೋದಲ್ಲಿ ನಾವು 3.6.3 ಇಲ್ಲಿ ಚಟುವಟಿಕೆವರೆಗೂ ನಿನ್ನೆ ವಿಡಿಯೋದಲ್ಲಿ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ ಮಕ್ಕಳೇ, ಅಲ್ಲಿವರೆಗೂ ಆ ವಿಡಿಯೋದಲ್ಲಿದೆ. ಅದರ ಕಂಟಿನ್ಯೂ ಭಾಗ ಈ ವಿಡಿಯೋದಲ್ಲಿದೆ. 3.6.3 ಸಮಾನ ಭಿನ್ನರಾಶಿ ಬಗ್ಗೆ ಆ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೀನಿ. ಈ ಚಟುವಟಿಕೆಯನ್ನು ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇಲ್ಲೂ ಅಷ್ಟೇ, ಸಮಾನ ಭಿನ್ನರಾಶಿಗಳು ಅರ್ಧಕ್ಕೆ ಸಮನಾಗಿವೆ ಎಂಬುದನ್ನು ಗುರುತಿಸಿ ಅದಕ್ಕೆ ವೃತ್ತ ಹಾಕಿ. ಇಲ್ಲಿ ಕೆಲವೊಂದು ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ. ಇದರ ಸಮಭಿನ್ನರಾಶಿಗೆ ನಾವು ವೃತ್ತ ಹಾಕಬೇಕು. ನಿನ್ನೆ ನಾನು ಹೇಳಿದ್ದೆ, ಸಮಭಿನ್ನರಾಶಿಯನ್ನು ಕಂಡುಹಿಡಿಯೋದು ಹೇಗೆ. ನಾವು ಆಪೋಸಿಟ್ಟಾಗಿ ಗುಣಿಸಿದಾಗ ಉತ್ತರ ಸೇಮ್ ಬಂದರೆ ಅದನ್ನು ಸಮಭಿನ್ನರಾಶಿ ಅಂತ ಕರಿತೀವಿ. ಇಲ್ಲಿ ನೋಡಿ, 25 30 ಸೇಮ್ ಬರುತ್ತೆ. 50 15 ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದನ್ನು ಒಂದಕ್ಕೊಂದು ವಿರುದ್ಧವಾಗಿ ಗುಣಿಸಿದ್ರೆ ನಮಗೆ ಉತ್ತರ ಸೇಮೇ ಬರುತ್ತೆ. ನೋಡಿ, ನಾನಿಲ್ಲಿ ಗುಣಿಸಿದ್ದೀನಿ. ನೋಡಿ, ಭಿನ್ನರಾಶಿಗಳು ಇವಿಷ್ಟು ಸಮಾನ ಭಿನ್ನರಾಶಿಗಳು. ಇವನ್ನು ಒಂದರ ಅಂಶ ಮತ್ತು ಇನ್ನೊಂದರ ಛೇದವನ್ನು ಗುಣಿಸಿದಾಗ ನಮಗೆ ಉತ್ತರ ಸೇಮ್ ಬರುತ್ತೆ. ಇಪ್ಪತ್ತೈದು ಇಂಟು 30, 25 ಇಂಟು 30, 15 ಇಂಟು 50. ನೋಡಿ, 15 ಇಂಟು 50 ಗುಣಿಸಿದಾಗ ಉತ್ತರ ಇಲ್ಲೂ 750, ಇಲ್ಲೂ 750 ಬಂದಿದೆ. ಹೀಗೆ ಬಂದಾಗ ಇದನ್ನು ಸಮಾನ ಭಿನ್ನರಾಶಿ ಅಂತ ಕರಿತೀವಿ. ನೋಡಿ, ಇದನ್ನು ಬೇಕಾದ್ರೆ ನೀವು 15 ಇಂಟು 10 ಗುಣಿಸಿ ನೋಡಿ, 30 ಇಂಟು 5 ಗುಣಿಸಿ ನೋಡಿ, ಉತ್ತರ ನಿಮಗೆ ಸೇಮ್ ಬರುತ್ತೆ. 5 ಇಂಟು 100 ಗುಣಿಸಿ, 10 ಇಂಟು 50 ಗುಣಿಸಿ, ಉತ್ತರ ಸೇಮ್ ಬರುತ್ತೆ ನಿಮಗೆ. ಈ ರೀತಿ ಬಂದರೆ ಅದು ಸಮಾನ ಭಿನ್ನರಾಶಿ. ಈಗ ಅರ್ಥ ಆಯ್ತಲ್ವ ಸಮಾನ ಭಿನ್ನರಾಶಿಯನ್ನು ಈಸಿಯಾಗಿ ಕಂಡುಹಿಡಿಯೋದು. ಚಟುವಟಿಕೆ 3.6.4 ಈ ಕೆಳಗಿನ ಸಮಾನ ಭಿನ್ನರಾಶಿಗಳನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಇಲ್ಲಿ ಸಮಾನ ಭಿನ್ನರಾಶಿ ಕೊಟ್ಟಿದ್ದಾರೆ. ಇದರ ಮುಂದಿನ ಭಾಗವನ್ನು ನಾವು ಬರಿಬೇಕು. ನೋಡಿ, 3 ಇಂಟು 2 6, 1 ಇಂಟು 2 2, 6 2 12, 2 2 4, 12 2 24, 4 2 8. ಇದೇ ರೀತಿ ನಾವು ಮುಂದಿನ ಲೆಕ್ಕನ ಮಾಡಬೇಕು. 3 3 9, 1 3 3, 3ನೇ 9ನೇ 3, 3ನೇ 1ಕ್ಕೆ 9ನೇ 3 ಸಮ. 7 5 35, 2 5 10, 35ನೇ 10. ಇಲ್ಲೂ ಹಾಗೆ 8 3 24, 3 3 9, 7 5 35, 2 5 10. ನೆಕ್ಸ್ಟ್ 3.6.5 ಈ ಕೆಳಗಿನ ಸಮಾನ ಭಿನ್ನರಾಶಿಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಖ್ಯೆಯನ್ನು ಬರೆಯಿರಿ. ಈಗ ಸಮಾನ ಭಿನ್ನರಾಶಿ ಕಂಡುಹಿಡಿಯೋದು ಹೇಗೆ ಅಂತ ತಿಳಿಸಿದ್ದೀನಿ ನಿಮಗೆ. ಹಾಗಾಗಿ ನೀವೇನು ಮಾಡಬೇಕು, ಉಲ್ಟಾ ಅಪೋಸಿಟ್ಟಾಗಿ ಒಂದರ ಛೇದ ಇನ್ನೊಂದರ ಅಂಶವನ್ನು ಗುಣಿಸಿ ನೋಡಬೇಕು. ಉತ್ತರ ಸೇಮ್ ಬಂತು ಅಂದರೆ ಅದು ಸಮಾನ ಭಿನ್ನರಾಶಿ. ಈಗ 4 2 8. ಈಗ ಮತ್ತೆ ನಮಗೆ 8 ಬರಬೇಕು ಅಂದರೆ 4 2 ಮಾಡಬೇಕು. 4 2 8, 4 1 4, 2 2 4. ಹಾಗಾಗಿ ನಾವಿಲ್ಲಿ 1 ಬರಿಬೇಕು.
4 2ಲಿ 8 ಬರುತ್ತೆ. ಮತ್ತೆ ನಮಗೆ 8 ಬೇಕು ಅಂದರೆ ಇಲ್ಲಿ 1 ಬರಬೇಕು. 8 1ಲಿ 8, 12 1ಲಿ 12, 4 3ಲಿ 12, 4 4ಲಿ 16, 8 2ಲಿ 16. ಈಗ ಅರ್ಥ ಆಯ್ತಲ್ವಾ ಸಮಾನ ಭಿನ್ನರಾಶಿಯನ್ನು ಕಂಡುಹಿಡಿಯೋ ಸುಲಭ ರೀತಿ. ಅರ್ಥ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ ಮಕ್ಕಳೇ? ಈ ಕೆಳಗಿನ ಭಿನ್ನರಾಶಿಗಳಿಗೆ 3 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ. ಇಲ್ಲಿ ಒಂದು ಭಿನ್ನರಾಶಿ ಅವರೇ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸಮನಾಗಿರೋ ಭಿನ್ನರಾಶಿಗಳನ್ನು ಬರೀಬೇಕು. ನೋಡಿ ನಾನು ಬರ್ತಿದ್ದೀನಿ. ಇದು ಸ್ವಲ್ಪ ದೊಡ್ಡ ಭಿನ್ನರಾಶಿಗಳು. ನಿಮಗೆ ಗುಣಿಸಿ ನೋಡಿ ಇದು ಸರಿನೋ ತಪ್ಪೋ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹೌದಾ ಇದು ಸಮಾನ ಭಿನ್ನರಾಶಿಗಳ ಅನ್ನೋದನ್ನು ನೀವೇ ಕಂಡುಹಿಡಿಬೋದು. ಹೇಳಿದ್ನಲ್ಲ, ಒಂದರ ಛೇದ ಇನ್ನೊಂದರ ಅಂಶದ ಜೊತೆ ಗುಣಿಸ್ಬೇಕು, ಇನ್ನೊಂದರ ಅಂಶ ಇನ್ನೊಂದರ ಛೇದ. ಆಯಿತಾ? ನೋಡಿ ಮಕ್ಕಳೇ, ಇಲ್ಲೊಂದು ಲೆಕ್ಕಗಳು ಹಾಕಿದ್ದೀನಿ, ಭಿನ್ನರಾಶಿಗಳನ್ನು ಕೊಟ್ಟಿದ್ದೀನಿ. ಇವುಗಳಲ್ಲಿ ಸಮಾನ ಭಿನ್ನರಾಶಿಗಳನ್ನು ನೀವು ಕಂಡುಹಿಡಿದು ಯಾರ್ಯಾರು ಕಂಡುಹಿಡ್ತೀನಿ ಅಂತ ಕಮೆಂಟ್ ಮಾಡಿ. ಆಯಿತಾ? ಉತ್ತರನ ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸಮಾನ ಭಿನ್ನರಾಶಿ ಕಂಡುಹಿಡಿಯೋದು ಗೊತ್ತಲ್ವಾ? ನೋಡಿ ನೀವೇ ಟ್ರೈ ಮಾಡಿ. ಇದರಲ್ಲಿ ಯಾವುದು ಸಮಾನ ಭಿನ್ನರಾಶಿಗಳು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮಾನ ಭಿನ್ನರಾಶಿ ಅರ್ಥ ಆಯ್ತಲ್ವ ನಿಮಗೆ? ಅರ್ಥ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಮುಂದಿನ ವಿಡಿಯೋಗಳನ್ನು ಮಾಡ್ತೀನಿ ನಾನು. ಸಾರಿ ಮಕ್ಕಳೇ, ನಿಮಗೆ ಇಲ್ಲಿ ಬರೆದಿರೋ ಭಿನ್ನರಾಶಿಗಳನ್ನು ಹೇಗೆ ಬರೆದೆ ಅನ್ನೋದನ್ನು ನಾನು ಹೇಳಿಲ್ಲ. ನೋಡಿ ಹಿಂದಿನ ಪೇಜಲ್ಲಿ ತೋರಿಸಿದ್ದಾರೆ ಅವರು. ಒಂದೇ ಇಲ್ಲಿ ಅವ್ರು ಯಾವ ಭಿನ್ನರಾಶಿ ಕೊಟ್ಟಿದ್ದಾರೋ ಅದಕ್ಕೆ ಸೇಮ್ ನಂಬರಿಂದ ನಾವು ಯಾವುದು ಒಂದೇ ಸಂಖ್ಯೆಯಿಂದ ನಾವು ಅದನ್ನು ಗುಣಿಸ್ಬೇಕು. 7 × 2 12 × 2 ಮಾಡಬೇಕು. ಆವಾಗ 7 2ಲಿ 14, 12 2ಲಿ 24, ಮತ್ತು 7 × 3 ಇಲ್ಲಿ ನೋಡಿ ಈ ರೀತಿ 7ನ್ನ ಈಗ ಈ ನಂಬರ್ ಅವ್ರು ಕೊಟ್ಟಿದ್ದಾರೆ. ನಿಮಗೆ ಇದಕ್ಕೆ ನೀವು ಸಮಾನ ಭಿನ್ನರಾಶಿ ನೀವು ಬರಿಬೇಕು ಅಂದರೆ 7 × 2 12 × 2 ಒಂದೇ ಸಂಖ್ಯೆಯಿಂದ ಅಂಶ ಮತ್ತು ಛೇದವನ್ನು ಗುಣಿಸಿ ಬರೆದ್ರೆ ಆಯಿತು. 7 × 2 14, 12 × 2 24. ಇಲ್ಲೊಂದು ಭಿನ್ನರಾಶಿ ಬಂತ. ನೀವು ಬೇಕಾದ್ರೆ 12 × 14ನ್ನು ಇಂಟು ಮಾಡಿ ನೋಡಿ, 7 × 24ನ್ನು ಇಂಟು ಮಾಡಿ ನೋಡಿ, ನಿಮಗೆ ಉತ್ತರ ಸೇಮ್ ಬರುತ್ತೆ. ನೀವಾಗಿ ಕಂಡುಹಿಡಿಯೋದಾದರೆ ಆ ರೀತಿ ಕಂಡುಹಿಡಿಬೇಕು. ನೀವೇ ಭಿನ್ನರಾಶಿ ಬರಿಬೇಕು ಅಂದರೆ ಈ ರೀತಿ ಬರಿಬೇಕು, ಗುಣಿಸ್ಬೇಕು. ಒಂದೇ ಸಂಖ್ಯೆಯಿಂದ 2ರಿಂದ ಗುಣಿಸಿರ್ತೀವಿ ಅಂದರೆ 2ರಿಂದನೇ 2 ಅಂಶ ಮತ್ತು ಛೇದನ ಗುಣಿಸ್ಬೇಕು. ನೋಡಿ ಈಗ ಒಂದು ಸತಿ 2ರಿಂದ ಆಯಿತಾ. ನೆಕ್ಸ್ಟ್ ಮತ್ತೆ 7 × 3 12 × 3 ಇದೇ ನಂಬರ್ಗಳನ್ನು ಒಂದು ಸತಿ 2ರಿಂದ, ಒಂದು ಸತಿ 3ರಿಂದ, ಒಂದು ಸತಿ 4ರಿಂದ, ನೆಕ್ಸ್ಟ್ ನೀವು ಎಷ್ಟಾರು ಹೀಗೆ ಬರಿತಾ ಹೋಗ್ಬೋದು. ಸಮ ಭಿನ್ನರಾಶಿಗಳು ಸೇಮ್ ಇದೇ ರೀತಿ 9, 13, 13ನೇ 9. ಈಗ ಇವಕ್ಕೆ ನಾವು ಸಮಾನ ಭಿನ್ನರಾಶಿ ಬರಿಬೇಕು ಅಂದರೆ 9 × 2 ಮಾಡಬೇಕು. 9 2 18, 13 × 2 26. ಇದೇ ರೀತಿ 2 ಆಯಿತು. ಈಗ 3ರಿಂದ ಗುಣಿಸಿದ್ದೀವಿ 2ಅನ್ನು. ಈಗ ನೆಕ್ಸ್ಟ್ 4ರಿಂದ ಗುಣಿಸಿದ್ದೀವಿ. ಇದೇ ಭಿನ್ನರಾಶಿಗಳನ್ನು ನಾನಲ್ಲಿ ಬರೆದಿರೋ. ನೋಡಿ ಇದೇ ಸೇಮ್. ಈಗ ಸೇಮ್ ಅದೇ ರೀತಿ 4 × 2 15 × 2 4 2 8, 15 2 30. ನೆಕ್ಸ್ಟ್ 2ರಿಂದ ಆಯಿತು. ನೆಕ್ಸ್ಟ್ 3ರಿಂದ ಗುಣಿಸಿದ್ದೀವಿ. ನೆಕ್ಸ್ಟ್ 4ರಿಂದ ಗುಣಿಸಿದ್ದೀವಿ. ನೆಕ್ಸ್ಟ್ ನಿಮಗೆ ಇನ್ನು ಮುಂದೆ ಬೇಕು ಅಂದರೆ 5ರಿಂದ ಗುಣಿಸ್ಬೋದು. 6 7 ಹಾಗೆ ನೀವು ಎಷ್ಟಾರು ಸಮಾನ ಭಿನ್ನರಾಶಿಗಳನ್ನು ಬರಿತಾ ಹೋಗ್ಬೋದು.